ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ನಂಬಿ ಕರೆದರೆ ಓ ಎನ್ನುವ ಬಸವ ನಮ್ಮೆಲ್ಲರ ಹೃದಯದಲ್ಲಿ ನೆಲೆಗೊಳ್ಳಬೇಕು. ಇದು ಬಸವ ಪರಂಪರೆಗೆ ಎಡೆ ಮಾಡಿ ಕೊಡಬಲ್ಲದಾಗಿದೆ ಎಂದು ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಮಾತನಾಡಿ ತಿಳಿಸಿದರು. ಬೀದರ ತಾಲೂಕಿನ ಹಿಪ್ಪಳಗಾಂವ್ ಗ್ರಾಮದ ಬಸವ ಬಳಗ ಹಾಗೂ ಅಕ್ಕನ ಬಳಗದವರು ಆಯೋಜನೆ ಮಾಡಿದ್ದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಮೂರ್ತಿ ಅನಾವರಣಗೊಳಿಸಿ ಆಶೀರ್ವಾದ ನೀಡುತ್ತಾ ತಮ್ಮ ಗ್ರಾಮದಲ್ಲಿ ಎಲ್ಲರ ಗಮನಕ್ಕೆ ಸೆಳೆಯುವ ಮೂರ್ತಿ ಇದಾಗಿದೆ. ಯಾರಿಗೂ ತೊಂದರೆಯಾಗದೆ ಗ್ರಾಮದ ಒಂದು ಮುಖ್ಯ ದ್ವಾರದ ಬಲಗಡೆಯಲ್ಲಿ ಬಲಭಾಗದಲ್ಲಿ ನಿರ್ಮಿಸಿದ ಈ ಒಂದು ಮೂರ್ತಿ ಹೊಸ ಭರವಸೆ ಮೂಡಿಸಿದೆ ಎಂದರು. ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸಿ ಯುವ ನಾಯಕ ಸೂರ್ಯಕಾಂತ್ ನಾಗಮರಪಡಿಯವರು ಮಾತನಾಡಿ, ಸಮಪಾಲು ಸಮ ಬಾಳು ಕಲಿಸಿದಂತಹ ಬಸವಣ್ಣ ಬಸವ ಮೂರ್ತಿ ನಮ್ಮ ಕಷ್ಟ ಕಾರ್ಪಣ್ಯ ದೂರೀಕರಿಸಿ ಆತ್ಮವಿಶ್ವಾಸ ಇಮ್ಮಡಿಯಾಗುತ್ತದೆ. ವಚನಗಳು ಓದುವುದರಿಂದ ನಮ್ಮಲ್ಲಿ ಜ್ಞಾನ ವೃದ್ಧಿಯಾಗುತ್ತದೆ ಎಂದರು. ಬಸವ ಕೇಂದ್ರದ ಅಧ್ಯಕ್ಷರಾದ ಶರಣಪ್ಪ ಮಿಠಾರಿ ಅವರು ಮಾತನಾಡಿ, ದೇಹವೇ ದೇವಾಲಯ ಮಾಡಿಕೊಂಡು ಸಾಮಾಜಿಕ ಕ್ರಾಂತಿ ಮಾಡಿದ ಬಸವಣ್ಣ ಭುವನದ ಭಾಗ್ಯ ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂಬ ತತ್ವ ಸಿದ್ಧಾಂತ ಅನುಷ್ಠಾನಕ್ಕೆ ತಂದವರು ಬಸವಣ್ಣನವರು ಎಂದು ತಿಳಿಸಿದರು. ಜಾಗತಿಕ ಲಿಂಗಾಯತ ಸಭಾ ಜಿಲ್ಲಾಧ್ಯಕ್ಷರಾದ ಬಸವರಾಜ ಧನೂರ್ ಅವರು ಮಾತನಾಡಿ, ಬಸವ ಸಂಸ್ಕೃತಿ ಬೆಳೆಯಲು ಬಸವ ಮೂರ್ತಿ ಒಂದು ಪ್ರೇರಣೆಯಾಗಿದೆ. ಛಲವಂತಿಕೆಯ ಬದುಕು ನಮ್ಮದಾಗಬೇಕಾಗಿದೆ ಎಂದರು. ಭಾರತೀಯ ಬಸವ ಬಳಗದ ರಾಜ್ಯಾಧ್ಯಕ್ಷರಾದ ಬಾಬು ವಾಲಿಯವರು ಮಾತನಾಡಿ, ಇಂದು ಎಲ್ಲೆಡೆ ಬಸವ ಬೆಳೆ ಸಮೃದ್ಧಿಯಾಗಿ ಬೆಳೆಯುತ್ತಿದೆ. ಹಳ್ಳಿಗಳಲ್ಲಿ ಇಂಥ ಬಸವ ಮೂರ್ತಿ ಯುವಕರು ಮುಂದೆ ಬಂದು ಅನಾವರಣ ಮಾಡಲಿ, ಸಮಾಜ ಸಂಘಟಿಸಿರಿ ಎಂದು ಈ ಮೂಲಕ ಮಾತನಾಡಿ ಮನವಿ ಕೂಡ ಮಾಡಿದರು. ಪ್ರೊಫೆಸರ್ ಸಿದ್ದರಾಮಪ್ಪ ಮಾಸಿಮಾಡಿ ಅಧ್ಯಕ್ಷತೆ ವಹಿಸಿದರು. ಚಾಂಬೋಳು ರುದ್ರಮುನಿ ಮಠದ ಮುರುಗೇಂದ್ರ ಸ್ವಾಮಿಗಳು ಷಡಸಲ ಧ್ವಜಾರೋಹಣ ಮಾಡಿದರು. ಲಿಂಗಾಯತ ಸಮಾಜದ ಅಧ್ಯಕ್ಷರಾದ ಕುಶಲರಾವ್ ಪಾಟೀಲ್ ಖಾಜಾಪುರ್, ರಾಷ್ಟ್ರೀಯ ಬಸವದಳ ಅಧ್ಯಕ್ಷ ಸೋಮಶೇಖರ್ ಪಾಟೀಲ್ ಗಾದಗಿ, ಚಂದ್ರಶೇಖರ್ ಹೆಬ್ಬಾಳೆ, ಜಯರಾಜ ಖಂಡ್ರೆ ಸೇರಿದಂತೆ ಗೋಕಾಕದ ಪೂಜ್ಯ ನೀಲಮ್ಮ ತಾಯಿ ಉಪಸ್ಥಿತಿ ವಹಿಸಿದರು. ಒಂದು ಗ್ರಾಮದಲ್ಲಿ 5 ದಿವಸ ಬಸವ ದರ್ಶನ ಪ್ರವಚನ ಮಾಡಿದ ಸುವರ್ಣ ಚಿಮ್ಕೋಡೆ ಅವರನ್ನ ಗೌರವಿಸಿದರು. ಐಕ್ಯ ಮಂಟಪವನ್ನು ಹುಲಸೂರಿನ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ಉದ್ಘಾಟನೆ ಮಾಡಿದರು. ವೈಜನಾಥ ಸಜ್ಜನ್ ಶೆಟ್ಟಿ ನಿರೂಪಣೆ ಮಾಡಿದರು. ಮೂರ್ತಿ ರೂವಾರಿಗಳಾದ ಸಂಗಪ್ಪ ನಾವದಗೆರೆ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರೆ ಪ್ರೊಫೆಸರ್ ರಾಮಶೆಟ್ಟಿ ಬಿರಾದರ್ ಅವರು ವಂದಿಸಿದರು. ಮೂರ್ತಿ ಒಂದು ದಾಸೋಹಿಗಳಾದ ಲಿಂಗಾಯತ ಅಲ್ಲಮ್ಮ ಪ್ರಭು ನಾವದಗೆರೆ ಹಾಗೂ ಸವಿತಾ ಮಾದಪ್ಪ ಬೆಂಬಳ್ಗೆ ದಂಪತಿಗೆ ಗೌರವಿಸಿದರು. ಬೆಳಗ್ಗೆ ಗ್ರಾಮದ ಬೇಲಿಯಲ್ಲಿ ಬಸವಣ್ಣನವರ ಭವ್ಯ ಮೆರವಣಿಗೆಯಲ್ಲಿ ಯುವಕರ ವಚನ ನೃತ್ಯ ಹಾಗೂ ಮಹಿಳೆಯರ ಕೋಲಾಟ ಸಾವಿರಾರು ಜನರ ಕಣ್ಮನ ಸೆಳೆಯಿತು. ಕೊನೆಯಲ್ಲಿ ಸೂಗಮ್ಮ ಸಂಗಪ್ಪ ನಾವದಗೆರೆ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ಕೆ ಸನ್ಮಾನ ಮಾಡಲಾಯಿತು. ಶರಣ ದಂಪತಿಗಳು ಸುವರ್ಣ ಶರಣಪ್ಪ ಚಿಮ್ಕೋಡಿ ಈ ಸಂದರ್ಭದಲ್ಲಿ ನಾವದಗಿರಿ ದಂಪತಿ ಗಣಪತಿ ಬೆಂಬಳಿಗೆ ಜಯರಾಜ್ ಖಂಡ್ರೆ ಅವರಿಗೆ ಈಗ ತಾನೇ ವೇದಿಕೆಗೆ ಬಂದಿರುವ ಬಸವ ತತ್ವನಿಷ್ಠರು ಆತ್ಮೀಯರಾಗಿರುವ ಶ್ರೀ ಚಂದ್ರಶೇಖರ್ ಹೆಬ್ಬಾಳೆ ಅವರಿಗೆ ತಾಸಿಂದ ಎಲ್ಲಿ ಪೂರಾನೇ ಹೇಳ್ತಾರ ಗಾಬರಿ ಆಗಿದ್ದ. ಅದಕ್ಕೆ ಆದ್ರೂ ಒಂದೇ ನುಡಿ ಹೇಳಿ ಅವರು ಮುಗಿಸಿದ್ರು. ಅವ್ರು ಹೇಳಿದ್ರು ಕುಂತಾಗ ನಾವು ನಮಕ್ಕೂ ಬರ್ತದ ಚಮಕ್ಕೂ ಬರ್ತದ ಅಂತ ಹೇಳಿದ್ರು ಅವರು. ಅದಕ್ಕೆ ಆ ನಮಕ್ಕ ಚಮಕಿಗಿಂತ ಬಸವಣ್ಣವ್ರ ವಚನ ಮಹಾ ಚಮಕಿಗಿಂತ ಹೆಚ್ಚಿನ ಇದು ಅವ. ಒಂದು ಬಸವಣ್ಣವ್ರ ವಚನ ಪುಸ್ತಕ ಕೊಡ್ತಾರ, ಅಲ್ಲಿ ಸುವರ್ಣ ಚಿಮ್ಕೋಡಿಯವ್ರ ಬಳಿ ಕೊಡ್ತೀವಿ, ನಿಮಗೆ ಮುಟ್ಟಿಸ್ತಾರ. ಅದಕ್ಕೆ ನೀವು ಪ್ರತಿನಿತ್ಯ ಇದು ವಚನ ಓದ್ರಿ, 100% ನೀವು MLA ಆಗ್ತೀರಿ. ಅದ್ರಾಗ ಏನು ಎರಡು ಮಾತೇ ಇಲ್ಲ, 100ಕ್ಕೆ 100. ಯಾಕೆ ಬಸವಣ್ಣವ್ರು ಏನು ಬೇಡಿದ ಕೊಟ್ಟ ನಿಮ್ಮ ಹೆಂಗೆ ಕೊಡಂಗಿಲ್ಲ, ಕೊಟ್ಟೆ ಕೊಡ್ತಾನ. ಅದಕ್ಕೆ ನೀವು ಅದಕ್ಕೆ ಅಂಥ ಶಕ್ತಿ ಅದ. ನಿಮ್ಗೊಂದು ನಡೆದ ಘಟನೆ ಹೇಳ್ತೀನಿ. ಈ ಎಲ್ಲ 1 ರೂಪಾಯಿ ಕೊಟ್ಟಿರಲ್ಲ ನೋಡ್ರಿ ಬಸವಣ್ಣ ಚಲೋಗೆ. ಎಲ್ಲರೂ ದುಡ್ಡು ಹಾಕಿದಿರಾ? ಎಲ್ಲರೂ ದುಡ್ಡು ಹಾಕಿದಿರ ತಾನೆ? ಯಾಕಂದ್ರೆ ಹೇಳಿದ್ರು ಅವ್ರು ಬಂದಾಗ ಎಲ್ಲರ ಮನೆಯಲ್ಲಿಂದ 1 ರೂಪಾಯಿ 2 ರೂಪಾಯಿ 100 ರೂಪಾಯಿ ಯಥಾಶಕ್ತಿ ಜೋಡಿಸಿ ಮಾಡಿದೀವ್ರಿ. ಒಳ್ಳೆ ಮೂರ್ತಿ ಸ್ಥಾಪನೆ ಆಗಿದೆ. ಅಂದರೆ ಎಲ್ಲರೂ ಹಾಕಿದ್ರಂದ್ರೆ ಎಲ್ಲರ ಮನಸ್ಸು ಕೊಟ್ಟಿದ್ದೀರಿ ಅಂತ. ಸೊ ಪ್ರತಿ ಸರ್ತಿ ಅವ್ರು ಹೇಳ್ದಂಗೆ ಹೋಗ್ತಾ ಬರ್ತಾ ಮಿಠಾರಿ ಅಣ್ಣವ್ರಂದ್ರು, ಹೋಗ್ತಾ ಬರ್ತಾ ಅನ್ಯರಿಗೆ ಅಸಹ್ಯ ನುಡಿಯೋದು ಬೇಡ,
ಕೊಳಬೇಡೋದು ಮಾಡೋದು ಬೇಡ, ಮೋಸ ಮಾಡೋದು ಬೇಡ. ಒಳ್ಳೆ ರೀತಿಯಾಗಿ ನೀವು ಯಾರಿಗೆ ಬೇರೆಯವ್ರಿಗೆ ನೋಡ್ಕೊತೀರ ಅದೇ ರೀತಿ ನಿಮಗೂ ದೇವ್ರು ನೋಡ್ಕೊತಾರೆ. ಇನ್ನು ಈ ಗ್ರಾಮಕ್ಕೆ ಒಳ್ಳೇದಾಗಲಿ. ಇದೇ ಥರ ಅಣ್ಣ ಬಸವಣ್ಣನ ತತ್ವಗಳು ಹೇಳಿದ್ರಾಗಲೇ ಜಾತಿ ಭೇದ ಭಾವಗಳು ಬಿಟ್ಟು ರಿಲಿಜನ್ ಇಸ್ ಅ ವರ್ಡ್. ಧರ್ಮ ಧರ್ಮ ಅಂತ ನಾವೆಲ್ಲ ಪ್ರಚಾರ ಮಾಡ್ತೀವಿ. ಧರ್ಮ ಅಂದರೆ ಏನು? ಧರ್ಮ ಅಂದರೆ ಇಟ್ ಇಸ್ ನಾಟ್ ಎ ರಿಲಿಜನ್ ಆ್ಯಕ್ಚುಲಿ. ಧರ್ಮ ಅಂದರೆ ಸಮಾಜದ ಜೊತೆಗೆ, ಪ್ರಕೃತಿ ಜೊತೆಗೆ, ಪಂಚಭೂತಗಳ ಜೊತೆಗೆ ಜೊತೆಗೆ ಆಗಿ ಬಾಳ್ತಕ್ಕಂಥದ್ದು. ಸಮಪಾಲು ಸಮಬಾಳ ಅಂದರೆ ಪ್ರಕೃತಿಯ ಜೊತೆಗಿರಬೇಕು, ಅಗೇನ್ಸ್ಟ್ ನೇಚರ್ ಹೋಗಬಾರ್ದು. ದಟ್ ಈಸ್ ಧರ್ಮ. ಅದಕ್ಕಾಗಿ ಬಸವಣ್ಣವರು ಅವೆಲ್ಲಗಳು ನೋಡಿ, ಒಂದೊಂದು ಸಣ್ಣ ಒಂದು ವಚನಗಳಲ್ಲಿ ಸಾಹಿತ್ಯದಲ್ಲಿ ತಾವು ಕೇಳ್ಬೋದು. ಕಾಗೆ ಕೂಡ ಕಾ 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 ಅಂತದಂತೆ. ಯಾಕಂತದ ಹೇಳಿ, ಒಂದಗಳನ್ನ ನೋಡಿದ್ರೆ ನೆಂಟ್ರಿಗೆ ನೆಲ್ಲರಿಗೆ ಆಜುಬಾಜು ಎಲ್ಲರಿಗೂ ಕರಿತದ್ದು ಬಾ ಬಾ ತಿನ್ನು ಅಂತ. ಹಂಗೆ ನಾವು ಲಿಂಗಾಯತರು ಅನ್ನ ದಾಸೋಹ ಮಾಡಿ ಎಲ್ಲರಿಗೂ ಕರೆದು ಊಟ ಮಾಡಿಸ್ತಕ್ಕಂಥ ಸೇವೆ ನಾವು ಮಾಡಬೇಕಂತಕ್ಕಂಥ ಕೆಲಸ ತಮ್ಮಲ್ಲಿ ಕಳಕಳೆ ವಿನಂತಿ. ಈ ಸಮಾರಂಭದಲ್ಲಿ ಕರೆಸಿ ನಿಮ್ಮ ಊರಿನ ಜನರಿಗೆ ಒಂದು ಹೊಸತನವನ್ನ ಮಾಡಿರುವಂಥ ಇದಕ್ಕೆ ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಎಲ್ಲರಿಗೂ ನಾನು ಅತ್ಯಂತ ಶುಭವನ್ನು ಹಾರೈಸ್ತಾ ಇದ್ದೀನಿ. ನಿಮ್ಮ ಅಭಿನಂದನೆಗಳನ್ನು ಹೇಳ್ತೀನಿ. ಇನ್ನು ಇವತ್ತು ಕಾರ್ಯಕ್ರಮನೂ ಭಾಳ ಚಂದ ಐತಿ. ಈ ಮೂರ್ತಿ ಹೊರಗೆ ಭಾಳ ಚಂದ ಕೂಡಿಸಿರಿ. ನೀವು ಎಲ್ಲಿ ಕೂಡಿಸ್ಕೋಬೇಕು? ನಿಮ್ಮ ಹೃದಯದಾಗ ಕೂಡಿಸ್ಕೋಬೇಕು. ಯಾಕಂದ್ರೆ ಹೃದಯದಾಗ ಕೂಡಿಸ್ಕೊಂಡ್ರೆ ಅದು ನಿಜವಾದ ಬಸವ ಮೂರ್ತಿ ಸ್ಥಾಪನೆ ಆಗ್ತದೆ. ಹೊರಗಿನಕ್ಕಿಂತ ನಮ್ಮ ಒಳಗಿರಬೇಕು. ಮತ್ತು ಒಳಗಿತ್ತಂದ್ರೆ ನೀವು ಒಳಗೆ ಕೂಡಿಸ್ಕೊಂಡ್ರಿ ನಿಮ್ಗೆ ಏನೇನೂ ಕಮ್ಮಿ ಬಿಡಲ್ಲ, ಏನೇನೂ ಕಮ್ಮಿ ಬಿಡಲ್ಲ. ಎಲ್ಲನೂ ಬಸವಣ್ಣ ಕೊಡ್ತಾನೆ. ಬಸವಣ್ಣ ಅಂದ್ರೆ ಕಾಮಧೇನು. ಶರಣರೇ ಹೇಳ್ಯಾರ, ಬಸವಣ್ಣ ನಾಮವು ಕಾಮಧೇನು ಕಾಣಿರೋ, ಬಸವಣ್ಣ ನಾಮವು ಕಲ್ಪವೃಕ್ಷ ಕಾಣಿರೋ, ಬಸವನ ನಾಮವು ಚಿಂತಾಮಣಿ ಕಾಣಿರೋ ಅಂತ ಶರಣರು ಹೇಳ್ತಾರೆ. ಅದಕ್ಕೆ ನಿಮ್ಗೆ ಏನೇನು ಕಂಬಿಡಂಗಿಲ್ಲ. ಚನ್ನಬಸವಣ್ಣವ್ರು ಹೇಳ್ತಾರ, ಬಸವ ಎಂಬ ಮೂರಕ್ಷರಗಳು, ಬಸವ ಎಂಬ ಮೂರಕ್ಷರಗಳು ಹೃದಯ ಕಮಲದಲ್ಲಿ ನೆಲೆಗೊಂಡಡೆ ಅಸಾಧ್ಯ ಸಾಧ್ಯವಾಯಿತು, ಅಭೇದ್ಯ ಭೇದ್ಯವಾಯಿತು ಅಂತ. ಅಸಾಧ್ಯ ಸಾಧ್ಯ ಆಯ್ತದಂತೆ. ಅಸಾಧ್ಯ ಯಾವುದು ಅಸಾಧ್ಯದ ಅದು ಸಾಧ್ಯ ಆಗ್ತದೆ. ಅಂಥ ಶಕ್ತಿ ಬಸವಣ್ಣನ ಬಲ್ಲದ. ಬಸವಣ್ಣ ಅದಕ್ಕೆ ನೀವು ಬಸವಣ್ಣನವರನ್ನ ಪೂರ್ಣ ಶ್ರದ್ಧೆ ಇಡಬೇಕು, ಪೂರ್ಣ ನಂಬಿಕೆ ಇಡಬೇಕು. ಪೂರ್ಣ ಶ್ರದ್ಧೆ ಇಟ್ಟು, ಪೂರ್ಣ ನಂಬಿಕೆ ಇಟ್ಟು, ನಮ್ಮ ಆ ಪೂರ್ಣ ನಂಬಿಕೆ ಇಟ್ಟರಲ್ಲ ಬಸವಣ್ಣ ನಿಮ್ಗೆಲ್ಲನೂ ಕೊಡ್ತಾರೆ, ಎಲ್ಲನೂ ಕೊಡ್ತಾರೆ. ಇದು ಎರಡಷ್ಟು ಶುದ್ಧ ಇದು ಅಲ್ಲ, ಸತ್ಯ ಮಾತು. ಯಾಕೆ ಶರಣರದಕ್ಕೆಲ್ಲ ಸಾಕ್ಷಿ ಅದಾರೆ. ಮತ್ತು ಬಸವಣ್ಣನವರಲ್ಲಿ ಅವರು ಪಂಚಪರುಷ ಮೂರ್ತಿ ಬಸವಣ್ಣ ಅಂತೇಳ. ಬಸವಣ್ಣನ ಕಣ್ಣು ಪರುಷ, ಹಸ್ತಪರುಷ, ಅವರ ನಾಲಿಗೆ ಪರುಷ, ಅವರ ಹೃದಯ ಸ್ಪರ್ಶ ಎಲ್ಲನೂ ಪಂಚಪರುಷ ಮೂರ್ತಿ ಇದ್ರು. ಅದಕ್ಕೆ ಅಂಥ ಬಸವಣ್ಣನವರನ್ನ ನಾವು ಅಂತರಂಗದಿಂದ ನಮ್ಮ ಒಳಗಿನ ಮನಸ್ಸಿನಿಂದ ನಾವು ನಾಮಸ್ಮರಣೆ ಮಾಡಿದೀವಿ, ನಿಮ್ಗೆಲ್ಲನೂ ಅವರು ಕೊಡ್ತಾರ. ಅದಕ್ಕೆ ನೀವು ಬಸವಣ್ಣನ ಮೇಲೆ ಮೊದಲು ಶ್ರದ್ಧೆ ಇಡ್ರಿ, ಮೊದಲು ವಿಶ್ವಾಸ ಇಡ್ರಿ, ಮೊದಲು ನಂಬಿಕೆ ಇಡ್ರಿ. ಬಸವಣ್ಣನವರು ಈಗಾಗಲೇ ಹುಲಸರಪ್ಪ ಹೇಳಿದಂಗೆ ಬಸವಣ್ಣವ್ರ ವಚನಗಳನ್ನು ನೀವು ನಿತ್ಯ ಓದ್ರಿ. ಪೂಜೆ ಆದ ತಕ್ಷಣ ಒಂದು 5 ವಚನ ಆದರೂ ಬಸವಣ್ಣವ್ರದ್ದು ಓದಬೇಕು. ಎರಡು ಉಂಟು, ಒಂದು ಹಿಡಿ ಒಂದು ಬಿಡು ಅಂತಾರೆ. ನಾವು ಯಾವ ಸಂಘ ಹಿಡಿಬೇಕಂದ್ರೆ ಸಜ್ಜನರ ಸಂಘ ಹಿಡಿಬೇಕು, ದುರ್ಜನರ ಸಂಘ ಬಿಡಬೇಕು. ಸಜ್ಜನರ ಸಂಘ ಯಾರು ಹಿಡಿತೀರಿ ಅವ್ರು ಏನಾಗ್ತದಂದ್ರೆ ಅವರಲ್ಲಿ ಉತ್ತಮವಾಗಿರ್ತಕ್ಕಂಥ ಗುಣಗಳು ಬರ್ತಿದ್ದಾವೆ. ದುರ್ಜನರ ಸಂಘ ಹಿಡಿದ್ರೆ ಏನಾಗ್ತದಂದ್ರೆ ಅವರ ಗುಣಗಳು ಯಾವ ರೀತಿ ಇರ್ತದಂದ್ರೆ ದುಷ್ಟಗಳು ತುಂಬ್ತಾವೆ. ಅದಕ್ಕಾಗಿ ದಯಮಾಡಿ ಎಲ್ಲರಲ್ಲಿ ವಿನಂತಿ ಮಾಡೋದೇನೆಂದರೆ ನೀವೆಲ್ಲರೂ ಸಜ್ಜನರ ಸಂಘ ಆಗಬೇಕು. ಸಂಸಾರಿಕ ಧರ್ಮದಲ್ಲಿ ಸಂಸಾರಿಕರಾದವರು ನಿಮ್ಮಲ್ಲಿ ಯಾವಾಗಲೂ ಕೇಳಿದಾಗ ದಾನ ಮಾಡ್ತಕ್ಕಂಥ ಶಕ್ತಿ ನಿಮ್ಮಲ್ಲಿದ, ಧರ್ಮದಲ್ಲಿ ನಡೀತಕ್ಕಂಥ ಶಕ್ತಿ ನಿಮ್ಮಲ್ಲಿದ. ಯಾರೇ ಬಂದರು ಏನು ಕೇಳಿದಾಗ ಅವ್ರಿಗೆ ಕರೆದು ಒಂದು ಕಪ್ ಹಾಲು ಕೊಡ್ತಕ್ಕಂಥ ಶಕ್ತಿ ಅದರಲ್ಲಿದೆ ಅಂದರೆ ಅದು ಸಂಸಾರಿಕ ಧರ್ಮದಲ್ಲಿದೆ. ಅದಕ್ಕಾಗಿ ಬಸವಣ್ಣ ಹೇಳ್ತಾರೆ, ಒಂದು ಕಡೆ ಏನು ಹೇಳ್ತಾರೆ ಅಂದರೆ, ಕಾಲಲ್ಲಿ ಕಟ್ಟಿದ ಗೊಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ತೇಲಲೆಯದ ಗುಂಡು, ಮುಳುಗಲೆಯದ ಬೆಂಡು, ಇಂತಿಪ್ಪ ಸಂಸಾರ ಸರದಿಯ ದಾಟಿಸಿ ಕಾಲಾಂತಕನೆ ಕಾಯಿ ಕೂಡಲ ಸಂಗಮ ದೇವ ಅಂತ ನೋಡ್ರಿ. ಸಂಸಾರ ಅನ್ನೋದು ಹೇಗಂದ್ರೆ ಭಾಳ ಕಠಿಣದ. ಆ ಕಠಿಣವಾಗಿರ್ತಕ್ಕಂಥ ಸಂಸಾರವನ್ನು ಏನು ಮಾಡ್ಬೇಕಂದ್ರೆ ಸಂಸಾರಕ್ಕೆ
ಸಂಸ್ಕಾರವನ್ನು ಕೊಡಬೇಕು. ಸಂಸ್ಕಾರ ಕೊಟ್ಟು ಏನು ಮಾಡಬೇಕಂದ್ರೆ ಒಂದಲ್ಲ ಎರಡಲ್ಲ 84 ಲಕ್ಷ ಜೀವರಾಶಿಗಳು ತಿರುಗಿ ತಿರುಗಿ ನಾವು ಎಲ್ಲಿ ಬಂದೇವೆ ಅಂದರೆ ಮಾನವ ಜನ್ಮಕ್ಕೆ ಬಂದಿದ್ದೇವೆ. ಮಾನವ ಜನ್ಮಕ್ಕೆ ಬಂದ ಮೇಲೆ ಧರ್ಮಗುರು ಬಸವಣ್ಣವರ ವಚನಗಳ ಪ್ರಕಾರ ಏನು ಮಾಡಬೇಕಂದ್ರೆ ನಡಿಬೇಕು. ಬಸವಣ್ಣವ್ರು ಹೇಳ್ತಾರೆ, ಒಂದು ಹಿಡಿ ಒಂದು ಬಿಡು ಅಂತ. ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳಿ ನನ್ನ ಮಾತುಗಳು. ಇದಕ್ಕೆ ಸಹಕಾರ ಮಾಡಿರಿ, ನಿಮಗೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತೇನೆ. ಇದು ಒಂದು ಊರಾಗ ಮಾಡಿರಿ. ಬಸವಣ್ಣನ ಮೂರ್ತಿ ಎಲ್ಲ ಊರಾಗವ, ಭಾಳ ಹಳೆಯಾಗ್ಯಾವ. ನಾ ಬಗ್ದಲ್ದಾಗ ಮೂರ್ತಿ ಉದ್ಘಾಟನೆ ಮಾಡೋ ಕಾರ್ಯಕ್ರಮದಾಗೂ ಇದೇ ಮಾತು ಹೇಳಿದೆ. ಇತ್ತೀಚೆಗೆ ಎಲ್ಲ ಊರುಗಳದಾಗ ಲಿಂಗಾಯತರು ಬಸವಣ್ಣ ಒಂದು ಜಾತಿಗೆ ಸೀಮಿತ ಏನಂತ ಎಲ್ಲರೂ ಭಾಷಣದಾಗ ಹೇಳ್ತೇವೆ. ಹೆಚ್ಚು ಕಮ್ಮಿ ಯಾವ ಊರಾಗ ಹೆಚ್ಚಿಗೆ ಮಂದಿ ಇರ್ತಾರ, ಲಿಂಗಾಯತರ ಜನ ಪ್ರಬಲ ಇರ್ತಾರೆ. ದಾಸೋಹ ಮಾಡೋದಾಗಲಿ, ಹೊಲ ಮನೆ ಇರೋದಾಗಲಿ, ದುಡಿಯೋದಾಗಲಿ, ಈಗ ಎಲ್ಲರೂ ಹೆಚ್ಚು ಕಮ್ಮಿ ಎಲ್ಲರ ಮಕ್ಕಳು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಬಿಸ್ನೆಸ್ ಮಾಡೋದಾಗಲಿ ಬೆಂಗಳೂರದಾಗ ಅಲ್ಲಿ ಇಲ್ಲಿ ಊರಾಗ ಕಮ್ಮು, ಬೆಂಗಳೂರದಾಗ ಹೆಚ್ಚಿಗೆ ಇರ್ಲತ್ತಾರೆ. ಹಾಗಾಗಿ ಇವತ್ತೊಂದು ಪ್ರಾಕ್ಟಿಕಲ್ ಮಾತು ಹೇಳ್ತೀನಿ. ಈ ಊರಾಗಿಂದ ಯಾವ ರೀತಿ ಮೂರ್ತಿ ಆಗ್ಯದ, ಹೆಪ್ಪುಳ್ಗಾವರಾಗಲಿ ಅಥವಾ ಊರಾಗಿನಾಗಲಿ ಆಜು ಬಾಜು ಊರಾಗಿನಾಗಲಿ ಆ ಎಲ್ಲ ಸಣ್ಣ ಮೂರ್ತಿ ಬರೋ ದಿನಗಳು ದೊಡ್ಡ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದ್ರೆ ಭಾಷಣ ಭಾಳ ಮಂದಿ ಮಾಡ್ತೇವೆ. ಕರ್ಮಭೂಮಿ ಬಸವ ಕಲ್ಯಾಣ ಆಗಿತ್ತು. ಅದು ಬೀದರ್ ಜಿಲ್ಲೆಯಲ್ಲಿ ಬರುವಂಥದ್ದು. ಇಲ್ಲಿಯ ಜನರ ಮೇಲೆ ಒಂದು ಭಾಳ ಜವಾಬ್ದಾರಿ ಇದೆ. ಜಗತ್ತಿನಾದ್ಯಂತ ಈ ವಚನ ಸಾಹಿತ್ಯ, ಶರಣ ಸಾಹಿತ್ಯದ ವಿಚಾರ ಮುಟ್ಟಿಸ್ಬೇಕನ್ನೋಂಥದ್ದು. ನಿಜವಾಗಿಯೂ ಇವತ್ತು ಮೂರ್ತಿ ಸ್ಥಾಪನೆ ಆಯಿತು. ಸಾಕಷ್ಟು ಜನ ಎಲ್ಲರೂ ವಿಚಾರಗಳನ್ನು ಅಭಿವ್ಯಕ್ತಪಡಿಸಿದರು. ಇವತ್ತು ಉಳಿದಿರೋದೇನೆಂದರೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಈ ಏನು ಭಂಡಾರ ಶರಣರು ಕೊಟ್ಟಿದ್ದಾರೆ ವಚನಗಳ ರೂಪದಲ್ಲಿ, ಅವುಗಳನ್ನು ಓದಿ ಅಧ್ಯಯನ ಮಾಡಿ ಜನಮನಕ್ಕೆ ಮುಟ್ಟಿಸುವಂಥ ಕೆಲಸ ಇವತ್ತು ಯಾರೆಲ್ಲ ಅರಿವು ಬಂದಿದೆ, ಯಾರಿಗೆ ತಿಳುವಳಿಕೆ ಇದೆ, ಯಾರಿಗೆ ಒಂದು ಸಂಘ ಸಂಸ್ಥೆ ಈ ಥರ ರೀತಿಯಲ್ಲಿ ಒಂದು ಜವಾಬ್ದಾರಿ ಇದೆ, ಮಠಮಾನ್ಯಗಳಿವೆ ಸಾಕಷ್ಟು. ಬೀದರ್ ಜಿಲ್ಲೆಯಲ್ಲಿ ಭಾಲ್ಕಿಯ ಚನ್ನಬಸವಪಟ್ಟ ದೇವರಿಂದ ಇಲ್ಲಿವರೆಗೆ ಸಾಕಷ್ಟು ಬೇರೆ ಬೇರೆ ರೂಪದಲ್ಲಿ ಮಠಗಳ ಕಾರ್ಯಗಳು, ಮಠದಲ್ಲಿ ಕೆಲಸ ನಡೆದಿದೆ. ಶಾಲಾ ಕಾಲೇಜುಗಳಲ್ಲಿ ವಿಚಾರ ವ್ಯಕ್ತಗೊಳಿಸಲಾಗುತ್ತಿದೆ. ಸಾಕಷ್ಟು ವಿಚಾರ ನಡೆದಿದೆ. ಆದರೂ ಇದು ನಾವು ಯಾರೂ ತೃಪ್ತಿ ಪಡುವಂಗಿಲ್ಲ. ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಮುಂದಿನ ಹೊಸ ಪೀಳಿಗೆಗೆ ಈ ವಚನಕಾರ ವಿಚಾರಗಳನ್ನು ಮುಟ್ಟಿಸುವಂಥ ಅವಶ್ಯಕತೆ ಇದೆ ಅನ್ನೋಂಥ ಮಾತನ್ನು ಹೇಳ್ತಾ, ನಿಜವಾಗಿಯೂ ಇದು ಭಾಳ ಬೃಹತ್ ಕಾರ್ಯಕ್ರಮ, ದೊಡ್ಡ ಕಾರ್ಯಕ್ರಮ. ಆದರೆ ಈ ಒಂದು ಹೊತ್ತಿಗೆ ಹೆಚ್ಚು ಯಾವುದೇ ರೀತಿಯಲ್ಲಿ ವಿಚಾರಗಳು ಮಂಡಿಸಲಿಕ್ಕೆ ಸಮಯ ಅವಕಾಶ ಇರೋದರಿಂದ ಇನ್ನೂ ಪೂಜ್ಯರು ಮಾತಾಡುವವರು ಇದ್ದಾರೆ.